ನಮಸ್ತೆ. ಅಶ್ವವೇಗ 24x7 ಚಾನಲ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕುರ್ರಂಕೋಟೆ ಗ್ರಾಮದಲ್ಲಿ ಎಂಎಸ್ಐಎಲ್ ಬೇಡವೆಂಬ ಮಹಿಳೆಯರು ಸ್ಥಳೀಯರ ಮಾತಿಗೆ ಕಿಂಚಿತ್ತೂ ಬೆಲೆ ಇಲ್ಲದಂತಾಗಿದೆ. ಕೊರಟಗೆರೆ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ದೊಡ್ಡ ಕಾಯಪ್ಪ ಸನ್ನಿಧಿ ಇರುವ ನಮ್ಮ ಕುರ್ರಂಕೋಟೆ ಗ್ರಾಮಕ್ಕೆ ಹೆಂಡದ ಅಂಗಡಿ ಬೇಡ, ನಮ್ಮ ಗಂಡ ಮತ್ತು ಮಕ್ಕಳನ್ನು ಕುಡಿತದ ಚಟದಿಂದ ತಪ್ಪಿಸಿ, ಈಗಾಗಲೇ ನಮ್ಮ ಗ್ರಾಮಗಳಲ್ಲಿ ಸರಾಯಿ ಮಾರಾಟದಿಂದ ನಮ್ಮ ಜೀವನ ಹಾಳಾಗಿದೆ ಎಂದು ಮಹಿಳೆಯರು ಹೇಳಿದ್ದಾರೆ. ರಾತ್ರಿ ಸಮಯದಲ್ಲಿ ಕುಡಿದು ಬಂದು ನಮ್ಮನ್ನು ಹೊಡೆಯುತ್ತಾರೆ, ಮಕ್ಕಳನ್ನು ಹೊಡೆಯುತ್ತಾರೆ. ಈಗಾಗಲೇ ಎಷ್ಟೋ ಸಂಸಾರಗಳು ಹಾಳಾಗಿ ಹೋಗಿವೆ. ಇಂಥದ್ರಲ್ಲಿ ನಮ್ಮ ಗ್ರಾಮದಲ್ಲಿಯೇ ಸರ್ಕಾರಿ ಸರಾಯಿ ಅಂಗಡಿ ತೆರೆದರೆ ಮೊಮ್ಮಕ್ಕಳ ಗತಿ ಏನು? ಇನ್ನು ಸಣ್ಣ ಸಣ್ಣ ಮಕ್ಕಳು ಇದೇ ದಾರಿಯಲ್ಲಿ ಶಾರದಾ ಮಠಕ್ಕೆ ಶಾಲೆಗೆ ಹೋಗಿ ಬರುತ್ತಾರೆ. ಈಗಾಗಲೇ ಹಲವಾರು ಕಡೆ ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆ ನಡೆಯುತ್ತಿವೆ. ಇಂತಹ ಘಟನೆಗಳು ನಮ್ಮ ಗ್ರಾಮದಲ್ಲಿ ಆಗುವುದು ಬೇಡ ಎಂದು ಕುರ್ರಂಕೋಟೆ ಪಕ್ಕದ ಹೊಲತಾಳು ಗ್ರಾಮದ ಸುಶೀಲಮ್ಮ ನೊಂದು ಅಬಕಾರಿ ಇನ್ಸ್ಪೆಕ್ಟರ್ ಶ್ರೀಲತಾರವರ ಹತ್ತಿರ ಬೇಡಿಕೊಳ್ಳುತ್ತಿದ್ದ ಘಟನೆ ಕಂಡುಬಂದಿದೆ. ಹೊಲತಾಳು ಸುಶೀಲಮ್ಮ, ಇಲ್ಲಿ ಬಾರಂಗಡಿ ನಿಲ್ಸಕ್ಕೆ ವ್ಯವಸ್ಥೆ ಮಾಡ್ತಾವ್ರಲ್ವಾ, ಹಳ್ಳಿಗಳಲ್ಲೂ ಮಾರಬಾರ್ದು. ಹಳ್ಳಿಗಳಲ್ಲಿ ಮಾರಿದ್ರೆ ಊರಲ್ಲಿ ಮಾರ್ತಾರೆ ಅಂತ ಬರ್ತಾರೆ. ನೈಟ್ 9 ಗಂಟೆ ಬರಲಿ, ಹೋಗ್ತಾರೆ, ತಗೊಂತಾರೆ, ಕುಡಿತಾರೆ, ಬರ್ತಾರೆ, ಮನೆಗಳಿಗೆ ಹೆಂಗಸ್ರಿಗಳಿಗೆ ಹಿಂಸೆ ಕೊಡ್ತಾರೆ. ಅದು ಆಗಬಾರ್ದು. ಹಳ್ಳಿಗಳಿಗೂ ನಿಲ್ಲಿಸ್ಲಿ, ಇಲ್ಲೂ ಬಾರಂಗಡಿ ನಿಲ್ಲಿಸ್ಲಿ, ಎಲ್ಲನೂ ನಿಲ್ಲಿಸ್ಲಿ. ಸದರಿ ಗ್ರಾಮದಲ್ಲಿ ಎಂಎಸ್ಐಎಲ್ ತೆರೆಯುವ ಬಗ್ಗೆ ಗ್ರಾಮಸ್ಥರಿಗೆ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ತಿಳಿಸದಂತೆ ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಎಂಎಸ್ಎಲ್ ತೆರೆಯುವ ಬಗ್ಗೆ ಸ್ಥಳ ಮಹಾಜರ್ ಮಾಡಲು ಬಂದ ಅಬಕಾರಿ ಅಧಿಕಾರಿಗೆ ಊರಿನ ಮಹಿಳೆಯರು ಹೀಗೆ ಬೇಡಿಕೊಂಡಿದ್ದಾರೆ. ಆದರೆ ಬೇರೆ ಗ್ರಾಮದಿಂದ ಜನರನ್ನು ಕರೆಸಿಕೊಂಡು ಅಬಕಾರಿ ಅಧಿಕಾರಿ ಲತಾರವರು ಸಹಿ ಮಾಡಿಸಿಕೊಂಡಿದ್ದಾರೆ ಎಂದು ನೊಂದ ಸುತ್ತಮುತ್ತಲ ಗ್ರಾಮಗಳ ಮಹಿಳೆಯರು ಅವಲತ್ತುಕೊಂಡಿದ್ದಾರೆ. ಒಟ್ಟಿನಲ್ಲಿ ದಲಿತ ಕುರ್ರಂಗರಾಯ ಮಹಾರಾಜರು ಆಳಿದ ಇತಿಹಾಸವುಳ್ಳ ಗ್ರಾಮ ಇದೀಗ ಸರಾಯಿ ಕೇಂದ್ರವಾಗುತ್ತಾ ಸಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ 24x7.